ನಮಸ್ಕಾರ ಸ್ನೇಹಿತರೆ, ಇವತ್ತು ಪೊಲೀಸ್ ಇಲಾಖೆಯಲ್ಲಿ ಕನ್ಫರ್ಮ್ ಆಗ್ತಕ್ಕಂತಹ ಹುದ್ದೆಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ ಹೇಳಲಿದ್ದೇನೆ. ಸರ್ಕಾರ ಏನು 54,000 ಹುದ್ದೆಗಳನ್ನು ಭರ್ತಿ ಮಾಡ್ಕೋಬೇಕಂತಿತ್ತಲ್ಲ, ಅದರಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಈಗಾಗಲೇ ಪ್ರಕ್ರಿಯೆ ಶುರುವಾಗಿದೆ. ಎಲ್ಲ ಕಮಿಷನರ್ಗೆ ಹಾಗೂ ಅಧೀಕ್ಷಕರುಗಳಿಗೆ ಈ ಲೆಟರ್ ವರ್ಗಾವಣೆ, ಇಮೇಲ್ ಸಂದೇಶ ವರ್ಗಾವಣೆಯಾಗಿದೆ 5ನೇ ತಾರೀಕರಂದು. ನಾನ್ HK 3,395 ಹುದ್ದೆಗಳು ಹಾಗೂ ಕಲ್ಯಾಣ ಕರ್ನಾಟಕ ಮೀಸಲಾತಿ 593 ಖಾಲಿ ಹುದ್ದೆಗಳ ಭರ್ತಿಗಾಗಿ ನೇಮಕಾತಿ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವ ಜಿಲ್ಲೆಯಲ್ಲಿ ಎಷ್ಟೆಷ್ಟಿದೆ ನೋಡಿ. ಬೆಂಗಳೂರು ಸಿಟಿನಲ್ಲಿ 2,130, ಮೈಸೂರು 70, ಹುಬ್ಬಳ್ಳಿ ಧಾರವಾಡ 75, ಮಂಗಳೂರು 125, ಬೆಂಗಳೂರು ಡಿಸ್ಟಿಕ್ 50, ತುಮಕೂರು 50, ಕೋಲಾರ 50, ಚಿಕ್ಕಬಳ್ಳಾಪುರ ಡಿಸ್ಟಿಕ್ 50, ಮೈಸೂರು ಡಿಸ್ಟಿಕ್ 60, ಚಾಮರಾಜನಗರ ಡಿಸ್ಟಿಕ್ 50, ಹಾಸನ 50, ಕೊಡಗು 50. ಇವೆಲ್ಲವೂ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಾಗಿದೆ. ನೆಕ್ಸ್ಟ್ ಮಂಡ್ಯ ಜಿಲ್ಲೆಯಲ್ಲಿ 50, ದಾವಣಗೆರೆ ಡಿಸ್ಟಿಕ್ನಲ್ಲಿ 50, ಶಿವಮೊಗ್ಗ ಡಿಸ್ಟಿಕಲ್ಲಿ 80, ಚಿತ್ರದುರ್ಗದಲ್ಲಿ 50, ಹಾವೇರಿ 50, ದಕ್ಷಿಣ ಕನ್ನಡ ಡಿಸ್ಟಿಕ್ ಮಂಗಳೂರಲ್ಲಿ 70, ಉಡುಪಿನಲ್ಲಿ ನೋಡಿರಿ 100 ಜಾಬ್ಸ್ ಇದೆ, ಉತ್ತರ ಕರ್ನಾಟಕ 50, ಚಿಕ್ಕಮಗಳೂರು 50, ಗದಗ ಡಿಸ್ಟಿಕಲ್ಲಿ 35, ಒಟ್ಟು 3,395 ನಾನ್ HK. ಈಗ HKನಲ್ಲಿ ಎಷ್ಟಿದ್ದಾವೆ ಅಂತ ನೋಡಿ. ಬೆಂಗಳೂರು ಸಿಟಿನಲ್ಲಿ HK ಪೋಸ್ಟ್ಗಳು 126, ಕಲಬುರಗಿ 49, ಕಲಬುರಗಿ ಡಿಸ್ಟಿಕ್ಕಲ್ಲಿ 110, ಸಿಟಿ ಬೇರೆ ಡಿಸ್ಟಿಕ್ ಬೇರೆ ಅಂತೇಳಿ ಡಿವೈಡ್ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ಮತ್ತು ರಾಯಚೂರಲ್ಲಿ 61, ಬೀದರಲ್ಲಿ 82, ಕೊಪ್ಪಳ 35. ಇವೆಲ್ಲವೂ ಕಲ್ಯಾಣ ಕರ್ನಾಟಕದಲ್ಲಿ ಇರ್ತಕ್ಕಂಥವು. ಕೊಪ್ಪಳದಲ್ಲಿ 35, ಯಾದಗಿರಿ 27, ಬಳ್ಳಾರಿ ಡಿಸ್ಟಿಕಲ್ಲಿ 40, ಹಾಗೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 63. ಒಟ್ಟು HKನಲ್ಲಿ 593 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳು ನೇಮಕಾತಿ ಪ್ರಕ್ರಿಯೆ ಜಾರಿಯಲ್ಲಿದೆ. ನೀವು ಮಾಡಬೇಕಾಗಿರೋದು ಎಲ್ಲರೂ ಸ್ನೇಹಿತರೆ, ಫಿಸಿಕಲ್ ಮೇನ್ ಪೊಲೀಸ್ ಆಗಬೇಕಂದ್ರೆ ನೀವು ಫಿಸಿಕಲಿ ಫಿಟ್ ಇರಬೇಕು. 6 ರೌಂಡು 6 ನಿಮಿಷ 30 ಸೆಕೆಂಡಲ್ಲಿ ನೀವು ರನ್ ಮಾಡಬೇಕಾಗುತ್ತದೆ. ಆದ್ದರಿಂದ ನೀವು 8-10 ರೌಂಡ್ ಪ್ರಾಕ್ಟೀಸ್ ಇದ್ದರೆ 4 ರೌಂಡ್ 6 ನಿಮಿಷ 30 ಸೆಕೆಂಡಲ್ಲಿ ಹಾಕೋದೇನು ದೊಡ್ಡ ಕೆಲಸ ಏನಲ್ಲ. ಸರ್ಕಾರಿ ಸೂಚನೆ 8,176 ಪೊಲೀಸ್ ಹುದ್ದೆಗೆ ಭರ್ತಿಗೆ ಚಾಲನೆ. ಇದರಲ್ಲಿ ಬೇರೆ ಬೇರೆ ಹುದ್ದೆಗಳೆಲ್ಲ ಇದ್ದಾವೆ. DSI ಇದ್ದಾವೆ, APC ಇದೆ, ಸಿವಿಲ್ PC ಇದೆ. ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದು ಸಿವಿಲ್ PC. KSRPC ಕೂಡ ಇದೆ 532 ಕಲ್ಯಾಣ ಕರ್ನಾಟಕ ಹಾಗೂ ನಾನ್ HK 1,500, 2,000 ಪೋಸ್ಟ್ಗಳು KSRP ಇದೆ. ಮತ್ತು ಇನ್ನೆಲ್ಲ ಯಾವ್ಯಾವೆಲ್ಲ ಎಷ್ಟೆಷ್ಟಿದ್ದಾವೆ ಅಂತೇಳಿ ಇಲ್ಲೆಲ್ಲ ಇದೆ ನೋಡಿ. 30 ದಿನಗಳಲ್ಲಿ ಸ್ಟಾರ್ಟ್ ಮಾಡಬೇಕಂತ ಹೇಳಿ ಏನು ನಾವು ಸ್ಟ್ರೈಕ್ ಮಾಡಿದಾಗ ವಿದ್ಯಾರ್ಥಿಗಳೆಲ್ಲ ಉದ್ಯೋಗಾಕಾಂಕ್ಷಿಗಳು ಸರ್ಕಾರ ಒಂದು ನಿರ್ಣಯ ತಗೊಳ್ತಲ್ಲ, ಅದರಲ್ಲಿ ಈಗ ಪೊಲೀಸ್ ಪ್ರಕ್ರಿಯೆ ತುಂಬ ಜರೂರಿಯಲ್ಲಿ ತುಂಬಿಕೊಳ್ತಾ ಇದ್ದಾರೆ ಗೃಹ ಇಲಾಖೆ ಕಡೆಯಿಂದ. ಪೊಲೀಸ್ ಅಂದರೆ ಅದರ ರೇಂಜೇ ಬೇರೆ, ಕಾಕಿ ಕದರೆ ಬೇರೆ. ನೀವು ಇಲ್ಲಿ ತೋರಿಸಿರ್ತಕ್ಕಂಥ ಎಲ್ಲ ಜಿಲ್ಲೆಗಳಲ್ಲಿ 50ರಿಂದ 100, 120 ಹುದ್ದೆಗಳಲ್ಲಿ ನಾನು ಒಬ್ಬ ಪೊಲೀಸ್ ಆಗ್ತೀನಿ ಅಂತೇಳಿ ಪಣ ತೊಟ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಆರಾಮಾಗಿ ಪೊಲೀಸ್ ಆಗ್ತೀರಾ. ಇಲ್ಲಿ ಡಾಕ್ಟರ್ MA ಸಲೀಂ ಅವರು ಏನು ಹೇಳಿದ್ದಾರೆ ನೋಡಿ. ಶೀಘ್ರದಲ್ಲಿ 8,500 ಪೊಲೀಸ್ ಸಿಬ್ಬಂದಿ ನೇಮಕಾತಿ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹಂತವಾಗಿ ಭರ್ತಿ ಮಾಡಿಕೊಳ್ತಾರೆ. ಇದು ನೀವು ಒಂದು ಮಿಸ್ ಆದರೂ KSRPಯಲ್ಲಿ ಮಿಸ್ ಆದರೆ ಸಿವಿಲ್ ಹೊಡಿಬೇಕು, ಸಿವಿಲ್ ಮಿಸ್ ಆದರೆ APC ಹೊಡಿಬೇಕು, DSI ಹೊಡಿಬೇಕು. ಈ ಥರ ನೀವು ಒಟ್ಟಾರೆ ನಾನು ಕಾಕಿ ಕದರ್ ತೋರಿಸ್ಬೇಕು, ಕಾಕಿನ ನನ್ನ ಮೈ ಮೇಲೆ ಹಾಕ್ಕೋಬೇಕಂತೇಳಿ ನೀವು ಪಣ ತೊಟ್ಟರೆ, ಜೊತೆಗೆ ಫಿಸಿಕಲ್ ಫಿಟ್ ಇರಬೇಕು. ಹೈಟ್ ಬಂದುಬಿಟ್ಟು 168 ಸೆಂಟಿಮೀಟರ್ ಇರಬೇಕು ಹೈಟು ಜೆಂಟ್ಸು. ಸ್ನೇಹಿತರೆ, ಹೈಟು ವೆಯ್ಟು ಜೊತೆಗೆ ರನ್ನಿಂಗ್ ಜೊತೆಗೆ ನೀವು ಜ್ಞಾನದ ಕಡೆ ಅಂದರೆ ನೀವು ಬುಕ್ಸನ್ನು ಕೂಡ ಓದಬೇಕು. ಕರೆಂಟ್ ಅಫೇರ್ಸು ಜೊತೆಗೆ ಪ್ರಚಲಿತ ಘಟನೆಗಳು ಎಲ್ಲವೂ ಸುತ್ತಮುತ್ತಲೂ ನಡೀತಕ್ಕಂಥದ್ದೇ ಕೇಳ್ತಾರೆ ಪೊಲೀಸಲ್ಲಿ. ವಿಜ್ಞಾನ, ಸೋಷಿಯಲ್ ಸೈನ್ಸ್ ಬುಕ್ಸು ಮತ್ತು 8, 9, 10 ನೀವು ಸ್ಕೂಲ್ ಬುಕ್ಸು ಓದಿದರೆ ಸೋಷಿಯಲ್ ಸೈನ್ಸ್ ಆ್ಯಂಡ್ ಸೋಷಿಯಾಲಜಿ, ಇತಿಹಾಸ ಇವೆಲ್ಲ ಬುಕ್ಸು ಟೆಕ್ಸ್ಟ್ ಬುಕ್ಸ್ ಓದಿದರೆ ಸಾಕು. ಅದರಲ್ಲಿ ಸಾಕಷ್ಟು ಕ್ವಶನ್ಸ್ ಬರ್ತವೆ. ಮತ್ತು ರೈಲ್ವೆ D ಗ್ರೂಪ್ ಅರ್ಜಿಗಳ ಗಡುವು ವಿಸ್ತರಣೆ ಮಾಡಿದ್ದಾರೆ. ಇದೊಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು. ರೈಲ್ವೆ ಇಲಾಖೆಯಲ್ಲಿ 21,997 ಗ್ರೂಪ್ D ಹುದ್ದೆ ಖಾಲಾಗಿತ್ತು. ಆದರೆ ಎಲ್ಲ ಡೇಟ್ನ ಸ್ವಲ್ಪ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ನೀವು ರೈಲ್ವೆ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ನಿಮ್ಮ ಅರ್ಜಿಯನ್ನು ಸಲ್ಲಿಸಿ ರೈಲ್ವೆದಲ್ಲಿ ಕೂಡ ಜಾಬ್ ಪಡಿಬೋದು ಸ್ನೇಹಿತರೆ. ನೀವು ಇದನ್ನು HD ವ್ಯೂವಲ್ಲಿ ಇಟ್ಕೊಂಡು ಪೇಪರ್ ಆರ್ಟಿಕಲ್ನ ಓದಿ. ಸಂಯುಕ್ತ ಕರ್ನಾಟಕದಲ್ಲಿ ಪ್ರಚಲಿತವಾಗಿರ್ತಕ್ಕಂಥ ಇವೆಲ್ಲವೂ ಲೇಟೆಸ್ಟ್ ಆಗಿದ್ದಾವೆ.
ನೋಟಿಫಿಕೇಷನ್ ನೀವು ಮಾಡಬೇಕು. ಕಾರ್ಯಸಿದ್ಧತೆಯಲ್ಲಿ ತೊಡಗಬೇಕು. ನೀವು ಪಣ ತೊಟ್ಟು ನೀವು ಎಕ್ಸಾಮ್ ಪ್ರಿಪೇರ್ ಆಗೋದು ಮತ್ತು ಫಿಸಿಕಲ್ ಪ್ರಿಪೇರ್ ಆಗೋದ್ರಲ್ಲಿ ನೀವು ಲೇಟ್ ಮಾಡೋಕ್ಕೆ ಹೋಗ್ಬೇಡಿ. ನಾಳೆಯಿಂದನೇ ಸ್ಟಾರ್ಟ್ ಮಾಡಿ ಸಿಲೆಬಸ್ ಎಲ್ಲ ಇಟ್ಕೊಂಡು. ಏನು ಮಾಡ್ತೀರೋ ಗೊತ್ತಿಲ್ಲ, 54,000 ಹುದ್ದೆಗಳಲ್ಲಿ ನಿಮ್ಮದು ಒಂದು ಸರ್ಕಾರಿ ಹುದ್ದೆ ಆಗಿರಬೇಕು. ನೀವು ಒಬ್ಬ ಸರ್ಕಾರಿ ನೌಕರಿ ಆಗಿರಬೇಕು 2027 ಅಷ್ಟೊತ್ತಿಗೆ. ಆದ ಕಾರಣ ನೋಡಿ, 8,176 ಅಂದರೆ ದೊಡ್ಡ ಮಟ್ಟದ ಒಂದು ರಿಕ್ರೂಟ್ಮೆಂಟ್ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇದೆ. ಇದೇ ತರಹ ಒಳ್ಳೆ ಮಾಹಿತಿಗಾಗಿ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಯಾಕಂದರೆ ನಾವು ಆಗ್ತಕ್ಕಂಥ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಇಷ್ಟ ಇದ್ದಲ್ಲಿ ಟೈಮ್ ಫ್ರೀ ಇದ್ದಲ್ಲಿ ನೋಡ್ಕೋಬೋದು, ಇಲ್ಲಾಂದರೆ ಸ್ವೈಪ್ ಮಾಡ್ಬೋದು ಅಷ್ಟೇ. ಅದರಿಂದ ಏನು ಖರ್ಚಾಗುವಂಥದ್ದೇನಿಲ್ಲ. ಇಂತಹ ಒಳ್ಳೆಯ ಮಾಹಿತಿನ 4 ಜನಕ್ಕೆ ಶೇರ್ ಮಾಡಿ. ನಿಮ್ಮ ವಿದ್ಯಾರ್ಥಿ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮತ್ತು ಪೊಲೀಸ್ ಆಗಬೇಕಂತ ಕನಸು ಕಾಣ್ತಿರುವ ನಿಮ್ಮ ಸ್ನೇಹಿತನಿಗೆ, ಅಣ್ಣನಿಗೆ, ತಮ್ಮನಿಗೆ ಶೇರ್ ಮಾಡಿ. ಹೆಣ್ಮಕ್ಳು ಸಹ ಪೊಲೀಸ್ ಆಗ್ಬೋದು. ನೀವು ಯಾವುದೇ ಕಾರಣಕ್ಕೂ ಹಿಂಜರಿಯಬೇಡಿ. ಶ್ರೀಶಕ್ತಿಯನ್ನು ತೋರಿಸಿ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.